ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸುತ್ತಾ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಯೇಸು ಪ್ರಭು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಶಿಷ್ಯರ ಜೊತೆ ಸೇರಿ ಅನೇಕ ಪ್ರದೇಶಗಳಿಗೆ ಸಂಚಾರ ಮಾಡುತ್ತಾ ರೋಗಿಗಳನ್ನು ಸ್ವಸ್ಥಪಡಿಸುತ್ತಾ ಅವರುಗಳ ಮೇಲೆ ಕನಿಕರ ಪಡುತ್ತಾ ಇದ್ದರು. ಒಮ್ಮೆ ಯೇಸು ಪ್ರಭು ತನ್ನ ಶಿಷ್ಯರ ಜೊತೆ ಸಮುದ್ರದ ದಡದಲ್ಲಿ ನಿಂತಿದ್ದಾಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಹೆಸರುಳ್ಳ ಒಬ್ಬನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದನು. 12 ವರ್ಷಗಳಾದ ಅವನ ಒಬ್ಬಳೇ ಮಗಳು ಸಾಯುವಳಾಗಿದ್ದ ಕಾರಣ ಯೇಸು ಪ್ರಭುವನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಸಾಯಲು ಸಿದ್ಧಳಾಗಿರುವ ತನ್ನ ಮಗಳು ಬದುಕುವಂತೆ ಆಕೆಯ ಮೇಲೆ ಕೈ ಇಡಬೇಕೆಂದು ಬಹಳವಾಗಿ ಬೇಡಿಕೊಂಡನು. ಯೇಸು ಪ್ರಭು ಆ ಅಧಿಕಾರಿಯ ಸಂಗಡ ಹೋದನು. ಬಹು ಜನರು ಆತನನ್ನು ನೂಕಿಕೊಂಡು ಯೇಸು ಪ್ರಭುವಿನ ಹಿಂದೆ ಹೋಗುತ್ತಿದ್ದರು. ಆಗ 12 ವರ್ಷಗಳಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದ ಹಣವನ್ನು ಕಳೆದುಕೊಂಡಿದ್ದರೂ ರೋಗವು ಇನ್ನೂ ಹೆಚ್ಚಾಗುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು, ವಾಸಿಯಾಗುವೆನು ಎಂದು ಆಲೋಚಿಸಿಕೊಂಡು ಗುಂಪಿನಿಂದ ಹೊರಬಂದು ಹಿಂದಿನಿಂದ ಯೇಸು ಪ್ರಭುವಿನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಯ ರೋಗವು ವಾಸಿಯಾಯಿತು. ಯೇಸು ಪ್ರಭು ತನ್ನ ಉಡುಪನ್ನು ಮುಟ್ಟಿ ಸ್ವಸ್ಥತೆ ಹೊಂದಿದ ಸ್ತ್ರೀಯ ಮಾತನ್ನು ಕೇಳಿ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂಬುದಾಗಿ ಹಾರೈಸಿದನು. ಯೇಸು ಪ್ರಭು ಇನ್ನು ಮಾತಾಡುತ್ತಿರುವಾಗಲೇ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ಸತ್ತು ಹೋದಳು, ಇನ್ನೇಕೆ ಯೇಸು ಪ್ರಭುವಿಗೆ ತೊಂದರೆ ಕೊಡುವುದು ಅಂದರು. ಅವರ ಮಾತನ್ನು ಯೇಸು ಪ್ರಭು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿ ನಂತರ ಯೇಸು ಪ್ರಭು ತನ್ನ 3 ಮಂದಿ ಶಿಷ್ಯರುಗಳನ್ನು ಕರೆದುಕೊಂಡು ಅದೇ ರೀತಿಯಾಗಿ ಆ ಹುಡುಗಿಯ ತಂದೆ ತಾಯಿಗಳನ್ನು ಕರೆದುಕೊಂಡು ಆ ಕೊಠಡಿಯ ಒಳಗೆ ಬಂದರು. ಎಲ್ಲರೂ ಅಳುತ್ತಾ ಸತ್ತು ಹೋದ ಮಗಳಿಗಾಗಿ ಎದೆಬಡುಕೊಳ್ಳುತ್ತಿದ್ದರು. ಯೇಸು ಪ್ರಭು, ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳಿದುಕೊಂಡದ್ದರಿಂದ ಯೇಸು ಪ್ರಭುವನ್ನು ಹಾಸ್ಯ ಮಾಡಿದರು. ಆದರೆ ಯೇಸು ಪ್ರಭು ಸತ್ತು ಹೋಗಿದ್ದ ಹುಡುಗಿಯ ಕೈ ಹಿಡಿದು, ಅಮ್ಮಣ್ಣಿ, ಏಳು ಎಂದು ಕೂಗಿದನು. ಆಕೆಯ ಪ್ರಾಣವು ತಿರುಗಿ ಬಂದು ತಕ್ಷಣವೇ ಆ ಹುಡುಗಿ ಎದ್ದು ನಿಂತಳು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾದರು. ಸತ್ತು ಹೋದ ಹುಡುಗಿಯು ಮತ್ತೆ ಜೀವವನ್ನು ಹೊಂದಿದ್ದು ಎಷ್ಟು ಆಶ್ಚರ್ಯಕರವಾದ ವಿಷಯವಲ್ಲವೇ? ಸತ್ತಂತವರಿಗೂ ಯೇಸು ಪ್ರಭು ಜೀವವನ್ನು ಕೊಡುವಾತನು. ಯೇಸು ಪ್ರಭುವಿನ ಸ್ಪರ್ಶ ಅದ್ಭುತವನ್ನು ಮಾಡುವುದು ಮತ್ತು ಆತನ ಮಾತುಗಳು ನಿರಾಶೆಯನ್ನು ದೂರ ಮಾಡುತ್ತದೆ. ಇಂದು ನಿನ್ನ ಜೀವನದಲ್ಲಿ ಅಸಾಧ್ಯವೆಂದು ನಿರಾಶೆಗೊಂಡ ಪರಿಸ್ಥಿತಿಗಳಿವೆಯೇ? ಒಮ್ಮೆ ಯೇಸು ಪ್ರಭುವಿಗೆ ಮೊರೆಯಿಟ್ಟಾಗ ಆತನೇ ನಿನ್ನ ಬಳಿಗೆ ಬಂದು ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಾಗಿದ್ದಾರೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಕೆಲವು ಸಂದರ್ಭಗಳಲ್ಲಿ ಎಲ್ಲವೂ ಮುಗಿದಂತಾಗುತ್ತದೆ ಅಲ್ಲವೇ? ಆದರೆ ದೇವರ ವಾಕ್ಯವು ನಮಗೆ ಹೇಳುತ್ತದೆ, ಯೇಸು ಪ್ರಭು ಬಂದು ನಿಂತಾಗ ಅಸಾಧ್ಯವು ಸಾಧ್ಯವಾಗುತ್ತದೆ. ನಾವುಗಳು ಬಿದ್ದು ಹೋದ ಸಮಯದಲ್ಲಿ ಯೇಸು ಪ್ರಭು ಹೇಳುತ್ತಾರೆ, ಭಯಪಡಬೇಡ, ನಂಬಿಕೆ ಇಟ್ಟುಕೋ, ನಾನು ನಿನ್ನನ್ನು ಎತ್ತುವೆನು ಎಂಬುದಾಗಿ. ಬನ್ನಿ ಪ್ರಿಯರೇ, ಆತ್ಮಿಕವಾಗಿ ಮರಣದ ಹಾದಿ ಹಿಡಿದಿರುವ ನಾವು ಯೇಸು ಕ್ರಿಸ್ತನಿಗೆ ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ. ಆತನೇ ನಮ್ಮನ್ನು ಮೇಲಕ್ಕೆತ್ತಿ ನಿಲ್ಲಿಸುವ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣವೇ? ಕರ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.